ಹಿಜಾಬ್ ಆಯಿತು, ಆಸಾನ್ಗೆ ಬ್ರೇಕ್ ಬಿತ್ತು, ಬ್ಯಾನರ್ ಬಡದಾಟವೂ ಕೂಡ ಕಡಿಮೆ ಆಗ್ತಿದೆ ಅನ್ನುವಷ್ಟರಲ್ಲೇ ಮತ್ತೊಂದು ಧರ್ಮ ದಂಗಲ್ ಶುರುವಾಗ್ತಾ ಇದೆ. ಶಾಲೆಗಳಲ್ಲಿ ಗಣೇಶೋತ್ಸವ ಮತ್ತು ನಮಾಜ್ ವಿಚಾರವಾಗಿ ಕುಸ್ತಿ ಜೋರಾಗಿದೆ. ಹಾಗಾದ್ರೆ ಏನಿದು ವಿವಾದ? ಬನ್ನಿ ರಿಪೋರ್ಟ್ ನೋಡೋಣ. ಹಿಂದೂ ಮಕ್ಕಳಿಗೆ ಗಣೇಶೋತ್ಸವ, ಅದೇ ರೀತಿ ಮುಸ್ಲಿಂ ಮಕ್ಕಳಿಗೆ ಮೀಲಾದಾಚರಣೆ, ಇನ್ನಿತರ ನಮಾಜ್ ಮಾಡಬೇಕು ಅಂತ ಕೇಳಿದ್ರೆ ಯಾವುದೇ ತರವಾದಂತ ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡುವಂತ ಹಕ್ಕನ್ನ ನಾವು ಕೊಟ್ಟಿಲ್ಲ. ಆ ಧರ್ಮ ಹೇಳುತ್ತೆ ಶಾಂತಿ, ಸಮಾಧಾನ, ಸೌಹಾರ್ದತೆ. ಶಾಲೆಗಳಲ್ಲೂ ನಮಗೆ ಮಾಡಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಹೇಳಿದ್ರೆ ಖಂಡಿತ ಅವರು ಹೊಡೆತ ತಿಂತಾರೆ. ಗಣೇಶೋತ್ಸವಕ್ಕೆ ಕೌಂಟ್ ಡೌನ್, ಶಾಲೆಗಳಲ್ಲಿ ಗದ್ದಲ. ಸ್ಕೂಲ್ಗಳಲ್ಲಿ ಗಣೇಶ ಹಬ್ಬ ವರ್ಸಸ್ ನಮಾಜ್ ಬಡಿದಾಟ. ಅಕ್ಷರ ಕಲಿಸೋ, ಮಕ್ಕಳಿಗೆ ಜ್ಞಾನ ತುಂಬುವ, ವಿದ್ಯಾರ್ಥಿಗಳ ಜೀವನ ರೂಪಿಸುವ ಶಾಲೆಗಳ ಮೇಲೆ ಮತ್ತೆ ಧರ್ಮದ ಗಿಡಿ ಬಿದ್ದಿದೆ. ಗಣೇಶೋತ್ಸವ ಆಚರಿಸಲು ಶಿಕ್ಷಣ ಇಲಾಖೆ ಕೊಟ್ಟಿರೋ ಗ್ರೀನ್ ಸಿಗ್ನಲ್ ಮುಸ್ಲಿಮರನ್ನ ಕೆರಳಿಸಿದೆ. ಶಾಲೆಗಳಲ್ಲಿ ಗಣೇಶೋತ್ಸವ ಆಚರಿಸಲು ಅನುಮತಿ ಕೊಟ್ಟಿದ್ದೀರಿ, ನಮಗೂ ನಮಾಜ್ ಮಾಡಲು ಅವಕಾಶ ನೀಡಿ ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾದಿ ಒತ್ತಾಯಿಸಿದ್ದಾರೆ. ಈಗೇನಾಗಿದೆ ಅಂತ ಹೇಳಿದ್ರೆ ಗಣೇಶ ಅಥವಾ ಕೃಷ್ಣಾಷ್ಟಮಿ ಅಂತ ಹೇಳಿದ್ರೆ ಏನೋ ಒಂದು ರೀತಿಯಲ್ಲಿ ಮುಸಲ್ಮಾನರು ನೋಡುವಂತ ಪರಿಸ್ಥಿತಿ ಇದೆ. ಅದರಿಂದ ನಾನು ಹೇಳೋದು ಸ್ವಾಗತಿಸ್ತಾ ಇದ್ದೀನಿ. ಶಾಲಾ ಕಾಲೇಜುಗಳಲ್ಲಿ ಹಿಂದೂ ಮಕ್ಕಳಿಗೆ ಗಣೇಶೋತ್ಸವ, ಅದೇ ರೀತಿ ಮುಸ್ಲಿಂ ಮಕ್ಕಳಿಗೆ ಮೀಲಾದಾಚರಣೆ, ಇನ್ನಿತರ ಇಸ್ಲಾಮಿಕ್ ಆಚರಣೆ, ಹಿಂದೂ ಮಕ್ಕಳಿಗೆ ಹಿಂದೂ ಧರ್ಮದ ಆಚರಣೆಗಳು, ಅದೇ ರೀತಿಯಲ್ಲಿ ಅರಿವು ಹಿಂದೂ ಧರ್ಮದ ಭಗವದ್ಗೀತೆಯ ಬಗ್ಗೆ, ರಾಮಾಯಣದ ಬಗ್ಗೆ, ಮಕ್ಕಳಿಗೆ ಮುಸ್ಲಿಂ ಮಕ್ಕಳಿಗೆ ಕುರಾನ್ ಬಗ್ಗೆ, ಕ್ರಿಶ್ಚಿಯನ್ ಮಕ್ಕಳಿಗೆ ಏನು ಬೈಬಲ್ ಬಗ್ಗೆ, ಅವರವರ ಧರ್ಮದ ಬಗ್ಗೆ ಅರಿವು ಮೂಡುವಾಗ ಆ ಧರ್ಮ ಹೇಳುತ್ತೆ ಶಾಂತಿ, ಸಮಾಧಾನ, ಸೌಹಾರ್ದತೆ. ಶಾಲೆಗಳಲ್ಲಿ ಗಣೇಶೋತ್ಸವ ಮಾಡುವುದನ್ನು ವಕ್ಫ್ ಬೋರ್ಡ್ ಅಧ್ಯಕ್ಷರು ಸ್ವಾಗತಿಸಿದ್ದಾರೆ. ಇದರ ಜೊತೆಗೆ ತಮ್ಮದೇ ಆದ ಕೆಲ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಗಣೇಶೋತ್ಸವ ರೀತಿಯಲ್ಲಿ ಈದ್ ಮಿಲಾದ್ಗೂ ಅವಕಾಶ ಕೊಡಿ ಅಂತ ಬೇಡಿಕೆ ಇಟ್ಟಿರೋ ವಕ್ಫ್ ಬೋರ್ಡ್ ಶಾಲೆಗಳಲ್ಲಿ ಇಸ್ಲಾಂ ಹಬ್ಬಗಳ ಆಚರಣೆಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದೆ. ಅಲ್ಲದೆ ಶಾಲೆಗಳಲ್ಲಿ ನಮಾಜ್ಗೆ ಪ್ರತ್ಯೇಕ ಕೊಠಡಿ ಮೀಸಲಿಡಬೇಕು, ಎಲ್ಲ ಧರ್ಮದ ಮಕ್ಕಳಿಗೂ ಸಮಾನ ಅವಕಾಶ ಕೊಟ್ಟು ಪ್ರತಿ ಮಕ್ಕಳಿಗೂ ಧರ್ಮದ ಕುರಿತು ಅರಿವನ್ನ ಮೂಡಿಸಬೇಕು. ಈ ಮೂಲಕ ನೈತಿಕ ಶಿಕ್ಷಣ ಅಡಿ ಧಾರ್ಮಿಕ ಪಾಠಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ವಕ್ಫ್ ಬೋರ್ಡ್ ಮನವಿ ತಳ್ಳಿ ಹಾಕಿದ ಸರ್ಕಾರ. ಗಣೇಶೋತ್ಸವಕ್ಕೆ ಅಸ್ತು ಎಂದಿದ್ದ ಶಿಕ್ಷಣ ಸಚಿವರು ವಕ್ಫ್ ಬೋರ್ಡ್ ಮನವಿಯನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಗಣೇಶೋತ್ಸವ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಆರಂಭವಾಗಿತ್ತು. ಗಣೇಶೋತ್ಸವವನ್ನ ಯಾರು ಹೊಸದಾಗಿ ಆಚರಿಸುತ್ತಿಲ್ಲ. ಹೀಗಾಗಿ ಗಣೇಶೋತ್ಸವಕ್ಕೆ ಯಾವುದೇ ಅಡ್ಡಿ ಆತಂಕ ಇರಲ್ಲ. ಹಾಗೆಂದ ಮಾತ್ರಕ್ಕೆ ಹೊಸ ಧಾರ್ಮಿಕ ಆಚರಣೆಗೆ ಅವಕಾಶ ಕೊಡಲ್ಲ ಅಂತ ಸಚಿವ ಬಿಸಿ ನಾಗೇಶ್ ಖಡಕ್ ಆಗಿ ಹೇಳಿದ್ದಾರೆ. ಇಂಡಿಪೆಂಡೆನ್ಸಿನ ವಿರುದ್ಧ ಭಾರತೀಯನ ಒಟ್ಟುಕಟ್ಟೋದಕ್ಕೆ ಯೂಸ್ ಮಾಡಿದಂತ ಒಂದು ಅಸ್ತ್ರ, ಆ ತರದ ಪದ್ಧತಿಗಳು ಯಾವ್ಯಾವ್ದು ನಡೆದಿದೆಯೋ ಅವನ್ ಯಾವ ಅಂತ ನಿಲ್ಸುವಂಥದ್ದು ಇಲ್ಲ. ಹೊಸದಾಗಿ ಯಾವ್ದಾದ್ರು ಒಬ್ರು ನಾವು ಅಲ್ಲಾಹನ ಪೂಜೆ ಮಾಡಬೇಕು ಅಥವಾ ನಮಾಜ್ ಮಾಡಬೇಕು ಅಂತ ಕೇಳಿದ್ರೆ ಯಾವುದೇ ತರವಾದಂತ ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡುವಂತ ಹಕ್ಕನ್ನ ನಾವು ಕೊಟ್ಟಿಲ್ಲ. ಶಾಲೆಗಳಲ್ಲಿ ನಮಾಜ್ ಗದ್ದಲಕ್ಕೆ ಈಶ್ವರಪ್ಪ ನೇಗಿನಿಗಿ. ಇನ್ನು ಶಾಲೆಗಳಲ್ಲಿ ಗಣೇಶೋತ್ಸವ ಮತ್ತು ನಮಾಜ್ ಜಟಾಪಟಿಗೆ ರಾಜಕೀಯ ಬಣ್ಣವು ಮೆತ್ತಿಕೊಂಡಿದೆ. ಶಾಲೆಗಳಲ್ಲಿ ನಮಾಜ್ ಅಂದ್ರೆ ತೊಂದರೆ ಅನುಭವಿಸ್ತಾರೆ, ಅವಕಾಶ ಕೊಡಿ ಅಂದ್ರೆ ಹೊಡೆತ ತಿಂತಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ಅನೇಕ ಶಾಲೆಗಳಲ್ಲಿ ಸರಸ್ವತಿ ಪೂಜೆನೂ ಮಾಡ್ತಾರೆ. ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಾ ಪೂಜೆ ಮಾಡ್ತೀವಿ, ಈ ರೀತಿ ನಮಗೂ ಅವಕಾಶ ಕೊಡಿ ಅಂತ ಹೇಳಿದ್ರೆ ಖಂಡಿತ ಮತ್ತೆ ತೊಂದರೆ ಅನುಭವಿಸ್ತಾರೆ. ಯಾವುದೇ ಅವ್ರ ಹಬ್ಬ ಹರಿದಿನಗಳನ್ನು ಅವ್ರ ಮನೆಯಲ್ಲಿ ಸಾರ್ವಜನಿಕವಾಗಿ ಆ ರೀತಿ ಆಚರಣೆ ಮಾಡೋಕ್ಕೆ ಅವಕಾಶ ಇದೆ, ಖಂಡಿತ ಅವ್ರಿಗೆ ಅವಕಾಶ ಮಾಡ್ಕೊಂಡು ಹೋಗಲಿ. ಆದರೆ ಶಾಲೆಗಳಲ್ಲೂ ನಮಗೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಹೇಳಿದ್ರೆ ಖಂಡಿತ ಅವರು ಹೊಡೆತ ತಿಂತಾರೆ. ಈ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದ್ದ ವಕ್ಫ್ ಬೋರ್ಡ್ ಮನವಿಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಹ ಕೆರಳಿ ಕೆಂಡವಾಗಿದ್ದಾರೆ. ಶಾಲೆಗಳಲ್ಲಿ ನಮಾಜ್ಗೆ ಅವಕಾಶ ಬೇಡವೇ ಬೇಡ ಅಂತ ಮುತಾಲಿಕ್ ಆಗ್ರಹಿಸಿದ್ದಾರೆ. ಹೇಳ್ತೀನಿ, ವಕ್ಫ್ ಬೋರ್ಡಿನ ಬೇಡಿಕೆಯನ್ನು ರಿಜೆಕ್ಟ್ ಮಾಡಬೇಕು. 4-5 ಜನ
ಮುಸ್ಲಿಂ ಹುಡುಗರಿಗೋಸ್ಕರ ನಮಾಜಿಗೆ ಅವಕಾಶ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. 99% ಹಿಂದೂಗಳೇ ಅಲ್ಲಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರತ್ಯೇಕವಾದಂಥ ಪ್ರಕ್ರಿಯೆ ಮಾಡ್ತಾ ಇರುವಂಥ ವಕ್ಫ್ ಬೋರ್ಡ್ಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಒಟ್ಟಾರೆ ಗಣೇಶೋತ್ಸವ ಮತ್ತು ನಮಾಜ್ ವಿಚಾರವಾಗಿ ಹೊತ್ತಿಕೊಂಡಿರೋ ಬೆಂಕಿ ಧಗಧಗಿಸೋ ಸಾಧ್ಯತೆ ಇದೆ. ಏನೇ ಇರಲಿ, ಸಮುದಾಯಗಳ ಮಧ್ಯೆ ಸೌಹಾರ್ದತೆಯ ಸೇತುವೆಯಾಗಿರೋ ಶಾಲೆಗಳು ವಿವಾದದ ತಾಣಗಳಾಗ್ತಿರೋದು ನಿಜಕ್ಕೂ ದುರಂತ. ವಿನಯ್, TV9 ಬೆಂಗಳೂರು.